ನಮಸ್ಕಾರ ದೇವ್ರ, ನಾನು ನಿಮ್ಮ ಮಂಡ್ಯ ಹುಡುಗ ಶಿವಕುಮಾರ್. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಪಲ್ಸರ್ N125 ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಇದರಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡುತ್ತೆ ಇದನ್ನ ಅಂತ. ಏನಕ್ಕೆ ಈ ತರ ಹೇಳ್ತಿದ್ದೀನಿ ಅಂದ್ರೆ NS200 ಏನಿದೆ ಅದ್ರ ಡಿಸೈನ್ ಕೂಡ ಇದು ಇಲ್ಲ. ಜೊತೆಗೆ ನಮ್ದು N250 ಮತ್ತೆ N150 ಏನಿದೆ ಅದ್ರ ಡಿಸೈನ್ ಇಲ್ಲ. ಮತ್ತೆ NS160 ಏನ್ ಡಿಸೈನ್ ಬರುತ್ತೆ ಅದ್ರ ಡಿಸೈನ್ ಇಲ್ಲ. ಇದು ತುಂಬಾ ಡಿಫ್ರೆಂಟ್ ಆಗಿ ಒಂದು ಡಿಸೈನ್ ಟ್ರೈ ಮಾಡಿದ್ದಾನೆ. ಸೊ ಕ್ಲಿಕ್ ಆಗುತ್ತೆ ಇಲ್ಲೋ ನೋಡಿ ಪ್ರಯೋಗ ಮಾಡಿಬಿಡೋಣ ಅಂತ ಏನಾದ್ರು ಬಿಟ್ನ ನಮಗೂ ಗೊತ್ತಿಲ್ಲ. ಬಟ್ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಮೈಲೇಜು ಬೆಟರ್ ಇದೆ ಗುರು, ನಾನು ಕೇಳಿರೋ ಥರ ಮೈಲೇಜ್ ಚೆನ್ನಾಗಿದೆ. ಯಾಕೆಂದ್ರೆ ಇದು ವೆಯ್ಟ್ ಅಷ್ಟೊಂದಿಲ್ಲ, ಬೈಕು ತುಂಬ ವೆಯ್ಟ್ಲೆಸ್ ಥರ ಇದೆ. ಮತ್ತು ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಚೆನ್ನಾಗಿದೆ. ಬಟ್ ಡಿಸೈನ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗೇ ಬಿಟ್ಟಿದ್ದಾನೆ. ಇದನ್ನು ಸ್ಪೋರ್ಟ್ಸ್ ಬೈಕ್ ಮಾಡೋನೋ ಇಲ್ಲ ರೇಸ್ ಬೈಕ್ ಮಾಡೋನೋ ಏನು ಮಾಡೋನೋ ಅವನಿಗೆ ಗೊತ್ತು. ಬಟ್ ಒಂದು ರೇಂಜಿಗೆ ಚೆನ್ನಾಗಿದೆ. ನೋಡ್ತಾ ಹೋಗೋಣ ಬನ್ನಿ. ಇದನ್ನ ಮೂತಿ ಯಾವ ಥರ ಇದೆ ಅಂತ ಹೇಳೋದಕ್ಕೇನೆ ಒಂದು ಕ್ಲಾರಿಟಿ ಸಿಗೋದಿಲ್ಲ ಗುರು, ಆ ರೇಂಜಿಗೆ ಬಿಟ್ಬಿಟ್ಟಿದ್ದಾನೆ. ಸೊ ಇವಾಗ ನಾವು ಅದನ್ನ ಫೋಟೋದಲ್ಲಿ ನೋಡ್ಕೊಳ್ತಾ ಮತ್ತೆ ಅದ್ರ ಬಗ್ಗೆ ಡಿಸೈನ್ಗಳು ನೋಡ್ತಾ ಹೋಗೋಣ. ಅದ್ರದ್ದು ಇಂಜಿನು, ಕೆಪಾಸಿಟಿ, ಮೈಲೇಜು, ಟಾಪ್ ಸ್ಪೀಡ್ ಎಲ್ಲನೂ ನೋಡ್ಕೊ ಬರೋಣ. ಜೊತೆಗೆ ಇದ್ರದ್ದು ಸರ್ವಿಸ್ ಏನು ಬರುತ್ತೆ ಎಲ್ಲ ನೋಡೋಣ. ಇದೆಲ್ಲ ನೋಡೋಕೆ ಮೊದಲೇ ಇದು ಬೈಕು ಯಾರು ಯೂಸ್ ಮಾಡ್ತಿರ್ತೀರಾ, ಇದನ್ನ ಪಲ್ಸರ್ N125ನ ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ಇದ್ರದ್ದು ಮೈಲೇಜು ಪ್ರೆಸೆಂಟ್ ಏನು ಬರ್ತಿದೆ ಅನ್ನೋದನ್ನ ಮೆಸೇಜ್ ಮುಖಾಂತರ ಕಮೆಂಟ್ ಮುಖಾಂತರ ತಿಳಿಸಿ. ದೆನ್ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಇದು ಸರ್ವಿಸ್ ಚಾರ್ಜ್ ಏನಿದೆ ಮತ್ತು ಸ್ಪೇರ್ ಪಾರ್ಟ್ಸ್ ಏನು ಹೋಗುತ್ತೆ ಏನಿರುತ್ತೆ ಅನ್ನೋದನ್ನ ಒಂದು ಸ್ವಲ್ಪ ಕಮೆಂಟ್ ಮುಖಾಂತರ ತಿಳಿಸ್ತಾ ಹೋಗಿ. ಸೊ ಏನಂದರೆ ಇದನ್ನು ಬೈ ಮಾಡಬೇಕು ತಗೊಳ್ಬೇಕು ಅನ್ನೋರಿಗೆ ತುಂಬ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಿದ್ದೀನಿ, ಕಮೆಂಟ್ ಮುಖಾಂತರ ಮೈಲೇಜ್ ಏನಿದೆ ಅನ್ನೋದನ್ನ ಕಮೆಂಟ್ ಮಾಡ್ತಾ ಹೋಗಿ. ದೆನ್ ಜೊತೆಗೆ ಇದೇನಪ್ಪ ಅಂದರೆ ಫ್ಯಾಮಿಲಿಗೆ ಅಷ್ಟೊಂದು ಕಂಫರ್ಟ್ ಆಗೋದಿಲ್ಲ. ಸೊ ಬ್ಯಾಚುಲರ್ಗಳಿಗೆ ಮತ್ತು ಕಾಲೇಜ್ ಸ್ಟೂಡೆಂಟ್ಗಳಿಗೆ ಮಸ್ತ್ ಗಾಡಿ ಇದು. ಸೊ ಅದನ್ನ ಮಾತಾಡ್ಕೊಂಡು ಆಫ್ಟರ್ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಬನ್ನಿ. ನಾನಂತೂ ಹೆವಿ ಕನ್ಫ್ಯೂಸ್ ಆಗಿದ್ದೀನಿ ಗುರು, ಇದಕ್ಕೇನು ಹೇಳೋದು ಅಂತ. ಎಲ್ಲ ಬೈಕು ಒಂದೊಂದು ಏನೋ ಹೇಳೋಕ್ಕಾಗ್ಬಿಡ್ಬೋದು, ಕೋತಿ ಮೂತಿ ಅದು ಇದು ಅಂತ. ಬಟ್ ಇದನ್ನು ಯಾವ ಮೂತಿಗೆ ಹೋಲಿಸೋದು ಅಂತ ಡೌಟಲ್ಲಿದ್ದೀನಿ. ಸೊ ಬನ್ನಿ ಇವಾಗ ಫಸ್ಟ್ ಅದನ್ನು ನೋಡ್ಕೊಂಡು ಫೋಟೋಗಳ ಮುಖಾಂತರ ಮಾತಾಡ್ತಾ ಹೋಗೋಣ. ಇವಾಗ ನಾವು ಏನು ನೋಡ್ತಿದ್ದೀವಿ, ಇದು ಬರಲ್ಲಿ 2 ವೇರಿಯಂಟ್ ಅಷ್ಟೇ ನಮಗೆ ಪ್ರೆಸೆಂಟಲ್ಲಿ ಸಿಗೋದು. ಸೊ ಇದು ಬಂದ್ಬಿಟ್ಟಿದೆ ಬಜಾಜ್ ಪಲ್ಸರ್ N125. ನಾವು ಇವಾಗ ನೋಡ್ತಿರೋದು ಟಾಪ್ ಮಾಡಲೇನೆ. ಸೊ ಬ್ಲೂಟೂತ್ ಬ್ಲೂಟೂತ್ ನೋಡೋಣ. ಅದರಲ್ಲಿ ಏನಪ್ಪಾ ಅಂದರೆ 1,20,400 ಸಮಥಿಂಗು ಆನ್-ರೋಡ್ ಪ್ರೈಸ್ ಸಿಗುತ್ತೆ ನಮಗೆ. 1,20,000 ಸಮಥಿಂಗಲ್ಲಿ ಆನ್-ರೋಡ್ ಪ್ರೈಸ್ ಸಿಗುತ್ತೆ. ಸೊ ಇದರಲ್ಲಿ ನಾವೇನಪ್ಪ ಅಂದರೆ ಪಲ್ಸರ್ N125 LED ಡಿಸ್ಕ್ ನೋಡ್ಬೋದು. ಜೊತೆಗೆ ಸೆಕೆಂಡ್ ಒಂದು ಬಂದ್ಬಿಟ್ಟು ಪಲ್ಸರ್ N125 ಡಿಸ್ಕ್ ಬ್ಲೂಟೂತ್. ಇವೆರಡೇ ವೇರಿಯಂಟಲ್ಲಿ ಇದಿರೋದು ಪ್ರೆಸೆಂಟ್ 125 ವೇರಿಯಂಟ್ಗಳಲ್ಲಿ ಕೊಟ್ಟಿರೋದು ನಮಗೆ. ಅದ್ರ ಜೊತೆಗೆ ಅದು LED ಡಿಶ್ ಏನಿದೆ ಅದಕ್ಕೆ ಬಂದ್ಬಿಟ್ಟು 1,02,380 1,02,380 ಸಮಥಿಂಗ್ ವೇರಿಯೇಷನಲ್ಲಿ ಸಿಗುತ್ತೆ. ದೆನ್ ಜೊತೆಗೆ ಬ್ಲೂಟೂತ್ ಅಡಿಷನಲ್ ಏನಿದೆ ಅದು 1,20,400 ವೇರಿಯೇಷನಲ್ಲಿ ಸಿಗುತ್ತೆ. ಜೊತೆಗೆ ಇದ್ರದ್ದು ಫಸ್ಟ್ ಒಂದು ಯಾವುದು LED ಡಿಶ್ ಏನಿದೆ ಅದರಲ್ಲಿ ಯಾವುದೇ ಬ್ಲೂಟೂತ್ ಆಪ್ಷನ್ ಕನೆಕ್ಟಿವಿಟಿ ಇರೋದಿಲ್ಲ, ಡಿಜಿಟಲ್ ಡಿಸ್ಪ್ಲೇ ಮಾತ್ರ ಕೊಟ್ಟಿರ್ತಾನೆ. ಇದರಲ್ಲಿ ಬ್ಲೂಟೂತ್ ಇದರಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಬ್ಲೂಟೂತ್ ಆಪ್ಷನ್ ಇದೆ. N125 ಡಿಸ್ ಬ್ಲೂಟೂತಲ್ಲಿ ಬ್ಲೂಟೂತ್ ಆಪ್ಷನ್ ಇದೆ. ನ್ಯಾವಿಗೇಷನ್ ಎಲ್ಲ ಮೊಬೈಲ್ ಸಿಸ್ಟಮೆಟಿಕಲ್ಲಿ ಕನೆಕ್ಟ್ ಮಾಡ್ಕೊಳ್ಬೋದು. ಕಲರ್ ವೈಸ್ ನಾವು ನೋಡ್ತೀವಿ ಅಂದರೆ 4 ಕಲರಲ್ಲಿ ಸಿಗುತ್ತೆ. ಸೊ 2 ವೇರಿಯಂಟಿವೆ 4 ಕಲರಲ್ಲಿ ಸಿಗ್ತಾ ಹೋಗುತ್ತೆ. ಕಲರು ಬಂದ್ಬಿಟ್ಟದೆ ಯಾವುದು ಡಿಸ್ ಬ್ಲೂಟೂತಲ್ಲಿ ಗ್ರೀನ್ ಮತ್ತು ಸಿಮೆಂಟ್ ಸಿಗುತ್ತೆ, ಮತ್ತು ಬ್ಲೂ ಆ್ಯಂಡ್ ಬ್ಲ್ಯಾಕ್ ಸಿಗುತ್ತೆ, ರೆಡ್ ಆ್ಯಂಡ್ ಬ್ಲ್ಯಾಕ್ ಸಿಗುತ್ತೆ, ವೈಟ್ ಸಿಗುತ್ತೆ. ಮತ್ತು ಇದರಲ್ಲಿ ಏನಪ್ಪ ಅಂದರೆ LED ಡಿಸಲ್ಲಿ ವೈಟ್ ಸಿಗುತ್ತೆ, ಬ್ಲ್ಯಾಕ್ ಸಿಗುತ್ತೆ, ರೆಡ್ ಕಲರ್ ಸಿಗುತ್ತೆ ಮತ್ತು ಬ್ಲೂ ಕಲರ್ ಟೈಪ್ ಸಿಗುತ್ತೆ. ಸೊ ಇದರಲ್ಲಿ ಸ್ವಲ್ಪ ಮಿಕ್ಸ್ಡ್ ಕಲರ್ ಸಿಗುತ್ತೆ. ಸೊ ಇವೆರಡರಲ್ಲೂ 4 ಕಲರ್ ಅಷ್ಟೇ ಸಿಗೋದು. ಇವೆರಡು ವೇರಿಯಂಟಲ್ಲೂ ಬೇರೆ ಯಾವುದೇ ಥರದ ಕಲರ್ಗಳು ಸಿಗೋದಿಲ್ಲ. ದೆನ್ ಜೊತೆಗೆ ಇದರಲ್ಲಿ ಇನ್ನೇನು ನೋಡ್ಬೋದು ನಾವು ಅಂದರೆ ಇಂಜಿನ್ ವೈಸ್ ನೋಡ್ಕೊಂಡು ಹೋಗೋಣ. ಇಂಜಿನ್ ಬಂದ್ಬಿಟ್ಟಿದೆ 124.58 cc ಅಂದರೆ 124.58 cc ಸಿಗುತ್ತೆ. ಮೈಲೇಜ್ ಬಂದ್ಬಿಟ್ಟಿದೆ 60 ಮೈಲೇಜ್ ಹೇಳಿದ್ದಾನೆ. ಸೊ ಇದು ವೆಯ್ಟ್ ತುಂಬ ಕಡಿಮೆ ಇರೋದ್ರಿಂದ ಮೈಲೇಜ್ ಮೇ ಬಿ ಬರ್ಬೋದು ಅಂದ್ಕೊಳ್ತೀನಿ. ಸೊ ಬರುತ್ತೆ ಅಂದ್ಕೊಳ್ಬೋದು ಆರಾಮಾಗೇನೆ. ದೆನ್ ಜೊತೆಗೆ ಇದರಲ್ಲಿ ಗೇರ್ ಬಂದ್ಬಿಟ್ಟಿದೆ 5 ಸ್ಪೀಡ್ ಮ್ಯಾನ್ಯುವಲ್ ಸಿಗುತ್ತೆ. ದೆನ್ ವೆಯ್ಟ್ ಏನಪ್ಪ ಅಂದರೆ 125 kg ಇದೆ, 125 kg ಅಷ್ಟೇ ಇರೋದು. ಬಟ್ ಏನಪ್ಪ ಅಂದರೆ ಗಾಡಿ ಒಳ್ಳೆ ಸ್ಪೋರ್ಟ್ಸ್ ಬೈಕ್, ರೇಸ್ ಗಾಡಿ ಥರ ಕಾಣಿಸುತ್ತೆ ಇದು. ದೆನ್ ಫ್ಯೂಲ್ ಟ್ಯಾಂಕ್ ಬಂದ್ಬಿಟ್ಟಿದೆ 9.5 ಲೀಟರ್. ಸೊ ಕಡಿಮೆ ಫ್ಯೂಲ್ ಟ್ಯಾಂಕ್ ಇರೋ ಬೈಕ್ಗಳಲ್ಲಿ ಇದು ಒಂದು. ಏನಂದ್ರೆ ಸಿಕ್ಕಾಪಟ್ಟೆ ಕಡಿಮೆ ಕೊಟ್ಟಿದೆ 9.5ಗೆ ಅಂದರೆ
10 ಲೀಟ್ರ್ನು ಕೊಟ್ಟಿಲ್ಲ. ಸೊ ಓಕೆ, ಒಂದು ರೇಂಜ್ಗೆ ಮೈಲೇಜ್ ಜಾಸ್ತಿ ಇದ್ದಾಗ, ಫ್ಯೂಲ್ ಟ್ಯಾಂಕ್ ಕಡಿಮೆ ಇದ್ದಾಗ ಒಂದು ರೇಂಜ್ಗೆ ಬೇರೆ ಗಾಡಿಗಳಿಗೆ ಕಂಪೇರ್ ಮಾಡಿದ್ರೆ ಇದನ್ನು ಅಷ್ಟೇ ಪೆಟ್ರೋಲ್ ಏನಿರುತ್ತೆ 12 ಲೀಟ್ರು, ಅದು ಎಷ್ಟು ಮೈಲೇಜ್ ಬರುತ್ತೆ ಇವಾಗ 45-50 ಮೈಲೇಜ್ಗೆ ಇದು 9 ಲೀಟ್ರ್ ಟ್ಯಾಂಕ್ ಕೊಟ್ಟಾಗ ತೊಂದರೆ ಅನ್ಸೋದಿಲ್ಲ. ಸೊ ಅದು ಒಂದು 500 ಬಂತು ಅಂದರೆ ಇದು ಅಷ್ಟೇ ಬಂದಿರುತ್ತೆ 9 ಲೀಟ್ರ್, ಯಾಕೆಂದರೆ ಮೈಲೇಜ್ ಜಾಸ್ತಿ ಬರುತ್ತಲ್ಲ, ಹಂಗಾಗಿ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಹೇಳ್ಕೊಬೋದು. ದೆನ್ ಜೊತೆಗೆ ಇದ್ರದ್ದು ಸೀಟ್ ಹೈಟ್ ನೋಡ್ಕೊಂಡು ಹೋಗೋಣ ಬನ್ನಿ ಹಂಗೆ ನಾವು. ಸೊ ಸೀಟ್ ಹೈಟ್ ಬಂದ್ಬಿಟ್ಟು 795 mm ಇದೆ. ಸೊ ಓಕೆ ಗುರು, ಒಂದು ರೇಂಜಿಗೆ 5.4, 5.5, 5.6 ಇದ್ರಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು. ಇದರಲ್ಲಿ ಏನಂದ್ರೆ ಗುರು, ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಕೊಟ್ಟಿದ್ದಾನೆ, ಹಂಗಾಗಿ ಏನು ಅನಿಸುತ್ತೆ ಗಾಡಿ ಹೈಟ್ ಇದೆ ಅನಿಸುತ್ತೆ, ಬಟ್ ಹೈಟ್ ಇಲ್ಲ. ಒಂದು ರೇಂಜಿಗೆ ಚೆನ್ನಾಗಿದೆ. ಗಾಡಿ ಮೇಲೆ ಕುಂತ್ಕೊಂಡು ನೋಡಿದಾಗಲೇ ಅದರದ್ದು ನಮಗೆ ಕ್ಲಾರಿಟಿ ಸಿಗೋದು ಕ್ಲೀನಾಗಿ. ಸೊ ನೋಡ್ತಾ ಹೋಗೋಣ ನೆಕ್ಸ್ಟ್ ಇದರಲ್ಲಿ ಮ್ಯಾಕ್ಸ್ ಟಾರ್ಕು, ಪವರ್ ಎಲ್ಲನೂ. ಸೊ ಆಮೇಲೆ ಗಾಡಿನ ಹೆಂಗೆ ಬೆಟರ ಇಲ್ವಾ ಅಂತ ನೋಡಿಬಿಡೋಣ. ಇವಾಗ ಇಂಜಿನ್ ನಾವೇನು ನೋಡಿದ್ವಿ, 124.58 cc, ಒಂದು ರೇಂಜಿಗೆ ಚೆನ್ನಾಗಿದೆ ಇಂಜಿನು, ಅಂದರೆ 125ಗೆ ಕರೆಕ್ಟಾಗಿ ಕೊಟ್ಬಿಟ್ಟಿದ್ದಾನೆ. ಮ್ಯಾಕ್ಸ್ ಪವರ್ ಬಂದ್ಬಿಟ್ಟು 11.83 BHP ಇದೆ, 8500 RPM, ಸಿಕ್ಕಾಪಟ್ಟೆ RPM ಕೊಟ್ಟಿದ್ದಾನೆ. ಮ್ಯಾಕ್ಸ್ ಟಾರ್ಕ್ ಬಂದ್ಬಿಟ್ಟು 11 Nm ಇದೆ, 6000 RPM ಇದೆ. ಸೊ ಇದರಲ್ಲಿ ಟಾಪ್ ಸ್ಪೀಡ್ ಬಂದ್ಬಿಟ್ಟು 100ವರೆಗೂ ಹೋಗ್ಬೋದು. ಸೊ ಅದೇ ಜಾಸ್ತಿ ಸಾಕು, ಅದಕ್ಕಿಂತ ಜಾಸ್ತಿ ಹೋಗೋದು ಬೇಡ, ಯಾಕೆಂದರೆ ಮನೆಗೆ ಹೋಗ್ಬೇಕಲ್ವ ನಾವುಗಳು, ಹಂಗಾಗಿ ಇಷ್ಟ ಬಂದಂಗೆ ಬಡ್ಕೊ ಹೋಗೋದು ಬೇಡ, ಎಷ್ಟು ಬೇಕೋ ಅಷ್ಟರಲ್ಲಿ ಹೋಗೋದು ಬೆಟರ್ ಗುರು. ಸೊ ಆದಷ್ಟು ಡ್ರೈವ್ ಮಾಡ್ಬೇಕಾದ್ರೆ ತುಂಬ ಸೇಫಾಗಿ ನಿಧಾನಕ್ಕೆ ಹೋಗಿ, ಯಾಕೆ ಅಂದರೆ ನಮಗೆ ಅಂದ್ಬಿಟ್ಟಂತೆ ಫ್ಯಾಮಿಲಿ, ಅಪ್ಪ ಅಮ್ಮ, ಮನೆ, ಹೆಂಡತಿ, ಮಕ್ಕಳು, ಮರಿ ಇರ್ತಾರೆ. ಸೊ ಅದಕ್ಕೋಸ್ಕರ ನೀವುಗಳು ಹೋಗ್ಬೇಕಾದ್ರೆ ನಿಧಾನಕ್ಕೆ ಹೋಗಿ ಹೆಲ್ಮೆಟ್ ಅಂತೂ ಯೂಸ್ ಮಾಡಿ, ಮರೆಯೋಕ್ಕೆ ಹೋಗಬೇಡಿ. ಸ್ಟೈಲ್ಗೆಲ್ಲ ಅದು ಸೇಫ್ಟಿಗೋಸ್ಕರ ಇರೋದು. ದೆನ್ ಜೊತೆಗೆ ಇದರಲ್ಲಿ ಇನ್ನೇನಪ್ಪ ನಾವು ನೋಡ್ಬೋದು ಅಂದರೆ, ಬ್ರೇಕಿಂಗ್ ಸಿಸ್ಟಮ್ ಬಂದ್ಬಿಟ್ಟು CBS ಆಗಿರುತ್ತೆ, ಡಿಸ್ಕ್ ಬ್ರೇಕೇನೆ ಸಿಗೋದು ನಮಗೆ. ಮತ್ತು ಇದರಲ್ಲಿ ಬೇರೆ ಜಾಸ್ತಿ ಏನು ಇನ್ಕ್ಲೂಡಿಂಗ್ ಏನು ಕೊಟ್ಟಿಲ್ಲ ಗುರು, ಇಷ್ಟೇ ನಾವು ನೋಡೋಕ್ಕಾಗೋದು. ಮತ್ತು ಇಂಜಿನ್ದು ವ್ಯಾರಂಟಿ ನೋಡ್ಕೊಬಿಡೋಣ. ಇದರಲ್ಲಿ ಆಲ್ಮೋಸ್ಟ್ ಇಂಜಿನ್ ಬಂದ್ಬಿಟ್ಟಿದೆ 5 years ಇಂಜಿನ್ ವ್ಯಾರಂಟಿ ಕೊಟ್ಟಿದ್ದಾನೆ, ಇಲ್ಲಾಂದರೆ 75,000 ಕಿಲೋಮೀಟ್ರ್ವರೆಗೂ ನಾವು ಇಂಜಿನ್ ವ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಆರಾಮಾಗಿ ಯೂಸ್ ಮಾಡ್ಬೋದು. ಚೆನ್ನಾಗಿದೆ ಬೈಕು, ಡಿಸೈನು ತುಂಬ ಡಿಫ್ರೆಂಟಾಗಿದೆ, ಚೆನ್ನಾಗಿದೆ. ಸೊ ನಾವು ನೋಡಿರೋದ್ರಿಂದ ಇನ್ನು ನೆಕ್ಸ್ಟ್ ನೋಡ್ತಾ ಹೋದರೆ ಅಡ್ಜಸ್ಟ್ ಆಗಿಬಿಡುತ್ತೆ. ಆದ್ರೂ ಕಡಿಮೆ ಬೈ ಮಾಡ್ತಿದ್ದಾರೆ, ಅಷ್ಟೊಂದೇನು ಜಾಸ್ತಿ ಬೈ ಮಾಡ್ತಿಲ್ಲ ಅಂದ್ಕೊಂಡಿದ್ದೀನಿ ನಾನು ನೋಡಿರೋ ಪ್ರಕಾರ, ಯಾಕಂದರೆ ಜಾಸ್ತಿ ಎಲ್ಲೂ ಓಡಾಡ್ತಾ ಇಲ್ಲ ಇದು. NS ಮತ್ತು ಇನ್ನೂ ಒಂದು ರೇಂಜಿಗೆ ಕ್ಲಿಕ್ ಆಗಿದೆ ಸಖತ್ತಾಗಿ. ಸೊ NS ಅಂತೂ ಮರೆಯೋಕ್ಕಾಗೋದಿಲ್ಲ, ಆ ರೇಂಜ್ಗಿದೆ. ಇದನ್ನು ಏನಾಗುತ್ತೆ ನೆಕ್ಸ್ಟ್ ಫ್ಯೂಚರಲ್ಲಿ ನೋಡೋಣ. ಇವಾಗ ಇದ್ರದ್ದು ನೆಕ್ಸ್ಟ್ ಇನ್ನೇನಿದೆ ಬೆನಿಫಿಟ್ಟು ಅಂದರೆ ಸರ್ವಿಸ್ ನೋಡ್ಕೊಬಂದ್ಬಿಡೋಣ. ಸರ್ವಿಸ್ ಬಂದ್ಬಿಟ್ಟಿದೆ. ಫಸ್ಟ್ ಸರ್ವಿಸಲ್ಲಿ ಏನಪ್ಪ ಅಂದರೆ, ಇದರಲ್ಲಿ 3 ಸರ್ವಿಸ್ ಅಷ್ಟೇ ಫ್ರೀ ಸರ್ವಿಸ್ ನಮಗೆ ಕೊಡೋದು, ಇವನು 3 ಸರ್ವಿಸ್ ಅಷ್ಟೇ ಕೊಡೋದು ಬಜಾಜಲ್ಲಿ. ಸೊ ಫಸ್ಟ್ ಸರ್ವಿಸ್ ಬಂದ್ಬಿಟ್ಟಿದೆ 500ರಿಂದ 750ವರೆಗೂ ಫಸ್ಟ್ ಸರ್ವಿಸ್, ಅಷ್ಟರಲ್ಲಿ ಓಡಿಸ್ಬೇಕು. ಅದಿಲ್ಲ ಅಂದರೆ 30 ಡೇಸಿಂದ 45 ಡೇಸ್ ಒಳಗಡೆ ಯಾವಾಗಲೂ ಅದನ್ನು ಅಷ್ಟರ ಒಳಗಡೆ ಕ್ಲಿಯರ್ ಮಾಡ್ಕೋಬೇಕು ಫಸ್ಟ್ ಸರ್ವಿಸು. ಸೆಕೆಂಡ್ ಸರ್ವಿಸ್ ಏನಿರುತ್ತೆ ಫ್ರೀ ಸರ್ವಿಸ್ ಇವೆಲ್ಲ, ಅಂದರೆ ಆಯಿಲ್ ಚಾರ್ಜ್ ಏನಿರುತ್ತೆ ಅದನ್ನು ಪೇ ಮಾಡಬೇಕಾಗುತ್ತೆ. ವಾಟರ್ ಸರ್ವಿಸು, ದೆನ್ ಲೇಬರ್ ಚಾರ್ಜನ್ನು ಅವ್ರು ಹಾಕೋದಿಲ್ಲ ಅಂತ ಹೇಳ್ತಾರೆ, ಬೇರೆ ನೆಪದಲ್ಲಿ ಹಾಕೋಬಿಡ್ತಾರೆ. ಸೊ ಹುಷಾರಾಗಿ ನೋಡಿ ಹಾಕಿಸ್ಕೊಳ್ಳಿ ಸರ್ವಿಸ್ ಮಾಡಿಸ್ಬೇಕಾದ್ರೆ ಬಿಲ್ನ. ಸೊ ಸೆಕೆಂಡ್ ಸರ್ವಿಸ್ ಬಂದ್ಬಿಟ್ಟು 4500ರಿಂದ 5000 ಕಿಲೋಮೀಟ್ರ್, ಇಲ್ಲ ಅಂದರೆ 240 ಡೇಸ್ ಒಳಗಡೆ ಯಾವಾಗ ಬೇಕಾದ್ರೂ ಮಾಡಿಸ್ಕೋಬೋದು. ಥರ್ಡ್ ಸರ್ವಿಸ್ ಬಂದ್ಬಿಟ್ಟಿದೆ 9500ರಿಂದ 10,000, ಇಲ್ಲ ಅಂದರೆ 360 ಡೇಸ್, ಅಂತೂ ಇಂತೂ 1 ಇಯರ್ವರೆಗೂ ಫ್ರೀ ಸರ್ವಿಸ್ ಆಡ್ರಪ್ಪ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಏನಾರ ಎವ್ರಿ ಡೇ ವರ್ಕ್ ಯೂಸ್ ಮಾಡ್ತಿದ್ರು, ಪಾರ್ಟ್ ಟೈಮ್ ಯೂಸ್ ಮಾಡ್ತಿದ್ರು, ದೆನ್ ಅದ್ರ ಜೊತೆಗೆ ಈ ಆನ್ಲೈನ್ ವರ್ಕ್ಗಳು ಸ್ವಿಗ್ಗಿ, ಝೊಮ್ಯಾಟೊ ಈ ಥರ ಎಲ್ಲ ಯೂಸ್ ಮಾಡ್ತಿದ್ರು ಅಂದರೆ ಆಗೋದಿಲ್ಲ. ಇನ್ನು ವಿಲೇಜ್ ಕಡೆ ಅಂತೂ ಇದನ್ನು ಜಾಸ್ತಿ ಯೂಸ್ ಮಾಡೋಕ್ಕಾಗೋದಿಲ್ಲ. ಯೂಸ್ ಮಾಡ್ಬೋದು ಯಾರಪ್ಪ ಅಂದರೆ ಕಾಲೇಜ್ ಹುಡುಗರುಗಳಿಗೆ ಒಳ್ಳೆ ಕಂಫರ್ಟ್ ಬೈಕ್ ಇದು, ಮಸ್ತಾಗಿದೆ. ಬೇರೆ ಈಗ ಫ್ಯಾಮಿಲಿಗಳಿಗೆ ಅಷ್ಟೊಂದೇನು ಹೇಳಿ ಮಾಡಿಸೋದು ಬೈಕಲ್ಲ ಇದು. ಏನಿದ್ರು ಬ್ಯಾಚುಲರ್ಗಳಿಗೆ, ದೆನ್ ಕಾಲೇಜ್ ಹುಡುಗರುಗಳಿಗೆ, ಕಾಲೇಜ್ ಸ್ಟೂಡೆಂಟ್ಗಳಿಗೆ ಮಸ್ತ್ ಬೈಕು ಗುರು, ಇದು ಸಖತ್ತಾಗಿದೆ. ಫ್ಯಾಮಿಲಿ ಕಂಪೇರ್ ಮಾಡಿದ್ರೆ ಅಷ್ಟೊಂದೇನು ಓಕೆ ಅನ್ಸೋದಿಲ್ಲ ಗುರು, ನನಗೆ ಅನಿಸಿರೋ ಪ್ರಕಾರ ಅನಿಸಿಕೆ. ಸೊ ನಿಮ್ಗಳಿಗೆ ಹೆಂಗೆ ಅನಿಸುತ್ತೆ ನೋಡಿ, ತಕ್ಕಂಡು ಯೂಸ್ ಮಾಡ್ತೀವಿ ಅಂದರೆ ಬೈ ಮಾಡಿ, ಯೂಸ್ ಮಾಡಿ, ತೊಂದರೆ ಇಲ್ಲ. ಬಟ್ ಫ್ಯಾಮಿಲಿಗೆ ಓಕೆ. ದೆನ್ ಇದರಲ್ಲಿ ಏನಂದರೆ ಇಷ್ಟೇ ಗುರು, ಅವ್ನು ಕೊಟ್ಟಿರೋದು. ಇನ್ನೂ ಡಿಜಿಟಲ್ ಡಿಸ್ಪ್ಲೇ ಒಂದು ಸಿಗುತ್ತೆ, ಮತ್ತು LCD ಒಂದು ಲೈಟ್ ಸಿಗುತ್ತೆ ನಮಗೆ. ಅದು ಬಿಟ್ಟರೆ ಬೇರೆ ಇನ್ನೇನೂ ಸಿಗೋದಿಲ್ಲ. ಇನ್ನು ಮೊಬೈಲ್ ಆ್ಯಪ್ ಮಾನಿಟರಿಂಗ್ ಒಂದರಲ್ಲಿ, ಅದರಲ್ಲಿ ಬ್ಲೂಟೂತ್ ಆಪ್ಷನ್ ಬಗ್ಗೆ ಮಾತಾಡ್ತಿರೋದ್ರಿಂದ ಬೈಕ್ ಬಗ್ಗೆ. ಸೊ ಲೈವ್ ಲೊಕೇಶನ್ ಎಲ್ಲನೂ ನಾವು ಇದು ಮಾಡ್ಕೊಂಡು ಹಾಕೊಂಡು ಹೋಗ್ತಾ ಇರ್ಬೋದು. ಬೇರೆ ಜನರಲಾಗಿ ಏನು ಕೊಟ್ಟಿಲ್ಲ ಗುರು.
ಇಷ್ಟೇ ಕೊಟ್ಟಿರೋದು. ಸೊ ಬೈಕ್ ಒಂಥರ ಡಿಫ್ರೆಂಟ್ ಡಿಸೈನ್ ಕೊಟ್ಟಿದ್ದಾನೆ, ಟ್ರೈ ಮಾಡೋಣ, ಪ್ರಯೋಗ ಮಾಡೋಣ, ಏನು ಮಾಡೋಣ ಗೊತ್ತಿಲ್ಲ. ಬಟ್ ಈ ಬೈಕ್ ಬಂದ್ಬಿಟ್ಟಿದೆ ಕಾಲೇಜ್ ಸ್ಟೂಡೆಂಟ್ಗಳು ಮತ್ತು ಬ್ಯಾಚುಲರ್ಸ್ಗಳಿಗೆ ಮಸ್ತು ಬೈಕ್, ಒಂಥರ ಸ್ಪೋರ್ಟ್ಸ್ ಬೈಕಲ್ಲಿ ರೇಸ್ ಬೈಕ್ ಅಂತ ಹೇಳ್ಬೋದು. ಚೆನ್ನಾಗಿದೆ, ಫ್ಯಾಮಿಲಿಗೆ ಅಡ್ಜಸ್ಟ್ ಆಗಲ್ಲ ಅನಿಸುತ್ತೆ. ಸೊ ದೆನ್ ಏನಪ್ಪ ಅಂದರೆ ಅದೇನೇ ಮೊದಲು ರಿಕ್ವೆಸ್ಟ್ ಮಾಡ್ಕೊಂಡಂಗೆ, ಇವಾಗ ನಿಮ್ಮ ಹತ್ರ ಏನಾದರೂ ಈ ಬೈಕ್ ಯೂಸ್ ಮಾಡ್ತಿದ್ದೀರಾ ಅಂದರೆ ದೆನ್ ಇದ್ರದ್ದು ಮೇನ್ ಇಂಪಾರ್ಟೆಂಟು ಮೈಲೇಜ್ ಎಷ್ಟು ಬರುತ್ತೆ, ಆಫ್ಟರ್ ನೆಕ್ಸ್ಟ್ ಸರ್ವಿಸ್ ಹೆಂಗಿದೆ. ದೆನ್ ಬಜಾಜಲ್ಲಿ ಸರ್ವಿಸ್ ಚೆನ್ನಾಗಿ ಕೊಡ್ತಾರೆ, ತೊಂದರೆ ಇಲ್ಲ. ಬಟ್ ಆದ್ರೂ ನಮ್ಮ ಇದರಲ್ಲಿ ಹೆಂಗಿದೆ ಸರ್ವಿಸು, ಜೊತೆಗೆ ಇದ್ರದ್ದು ಸ್ಪೇರ್ ಪಾರ್ಟ್ಸ್ಗಳೆಲ್ಲ ಕರೆಕ್ಟಾಗಿ ಸಿಗ್ತಾವ ಇಲ್ವಾ ಅಂತ. ಯಾಕೆಂದರೆ ಡಿಸೈನ್ಗುರು NSಗಳ ಟೈಪಲ್ಲಿ ತಗೊಂಡ್ರೆ 160, 150, 200ಗೆಲ್ಲ ಏನಂದ್ರೆ ಡಿಸೈನ್ ಒಂದೇ ಇರೋದ್ರಿಂದ ಆಲ್ಮೋಸ್ಟು ಸೇಮ್ ಮೆಟೀರಿಯಲ್ಗಳನ್ನ ಯೂಸ್ ಮಾಡ್ಕೊಬಿಡ್ತಾರೆ. NLU ಅಷ್ಟೇ. ಬಟ್ ಇದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಹಂಗಾಗಿ ಸ್ಪೇರ್ ಪಾರ್ಟ್ಸ್ ಎಲ್ಲ ಕರೆಕ್ಟಾಗಿ ಸಿಗುತ್ತಾ ಅನ್ನೋದನ್ನು ಕೇಳ್ಕೊಳ್ಳಿ. ಜೊತೆಗೆ ಏನಾದ್ರು ಸಿಗುತ್ತೆ. ಬಜಾಜ್ ಏನಂದರೆ ತುಂಬ ಫೇಮಸ್ ಇರೋದಲ್ವಾಗ ಕಂಪ್ನಿ, ಹಂಗಾಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಾರೆ ಸ್ಪೇರ್ ಪಾರ್ಟ್ಸ್ಗಳನ್ನ ಆರಾಮಾಗಿ ಅವರು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕೆ ಹೋಗಬೇಡಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರು ತಗೋಬೇಕು ಅಂತ ಇದ್ದರೆ ಅವ್ರಿಗೂ ಶೇರ್ ಮಾಡಿ. ಸೊ ನೆಕ್ಸ್ಟ್ ಯಾವ್ದಾದ್ರು ಟಾಪಿಕ್ ಬೇಕಿತ್ತು ಅಂದರೆ ಹೇಳ್ತಾ ಹೋಗಿ, ನಾನು ಮಾಡಿಕೊಡ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವಾಚಿಂಗ್ ಫಾರ್ ದಿಸ್ ವಿಡಿಯೋ. ಈ ಬೈಕದು ಜಾಸ್ತಿ ಏನು ಇಲ್ಲ ಗುರು, ಇದರಲ್ಲಿ ಅಷ್ಟೊಂದು ಏನೂ ಇಲ್ಲ ಹೇಳೋದಕ್ಕೆ. ಇಷ್ಟೇ ಇರೋದು. 2 ವೇರಿಯಂಟಲ್ಲಿ ಸಿಗುತ್ತೆ, 4 ಕಲರ್ 3 ಕಲರ್ ಇದೆ. ದೆನ್ ತಗೊಳ್ತೀವಿ ಅಂದರೆ ತಗೊಳ್ಳಿ, ಬಿಡ್ತೀವಿ ಅಂದರೆ ಬಿಟ್ಬಿಡಿ. ನೆಕ್ಸ್ಟ್ ಯಾವ್ದಾದ್ರು ಟಾಪಿಕ್ ಬೇಕಿತ್ತು ಅಂದರೆ ಕೇಳಿ, ಮಾಡಿಕೊಡ್ತೀನಿ. ಥ್ಯಾಂಕ್ ಯು ವಾಚಿಂಗ್ ಫಾರ್ ದಿಸ್ ವಿಡಿಯೋ. ಓಕೆ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್ ಫ್ರೆಂಡ್ಸ್.